ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗನಿಗೆ ಯಾರಪ್ಪ ಮಂಕಬೂದಿ ಹಚ್ಚಿದ್ರು ಮನೆ ಬಿಟ್ಟು ಹೋಗ್ಬಿಟ್ಟಲ್ಲ ನೀ. ಇಂದ್ರ ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದಂತಾನೆ ಬರ್ತಾನೆ ಬಿಡು. ಬರೋನಾಗಿದ್ರೆ ಇಷ್ಟಕ್ಕೆ ಬರ್ಬೇಕಾಗಿತ್ತಲ್ಲ ಬಾವ. ಅದು ಅಲ್ದೆ ಯಾಕೆ ಬರ್ತಿಲ್ಲ ಅಂತ ಫೋನ್ ಮಾಡಿದ್ರು ಹೇಳ್ಬೇಕಿತ್ತು. ಅಕ್ಕ ಕಾಲ್ ಮಾಡಿದ್ರೆ ಕಟ್ ಮಾಡೋ ಅಂತದ್ ಏನಿದೆ? ಅಕ್ಕ ನನ್ಗೆ ಯಾಕೋ ಅನುಮಾನ ಕಣೆ. ಈ ಪ್ರೀತಿ ಪ್ರೇಮ ಅಂತ ಮಾಡ್ತಾರಲ್ಲ, ಆ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಲ್ವಂತೆ. ನೀನ್ ಬೇರೆ ಮದ್ವೆ ಮಾಡ್ತೀಯ ಅಂತ ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಛೇ ಹಾಗೆಲ್ಲ ಏನು ಆಗಿರಲ್ಲ. ನನ್ ಮಗ ಅಂತವನಲ್ಲ. ಅಪ್ಪ ಮತ್ತೆ ಯಾಕೆ ಫೋನ್ ಎತ್ತುತ್ತಾ ಇಲ್ಲ ಅವನು? ಅಟ್ಲೀಸ್ಟ್ ಒಂದ್ ಮೆಸೇಜ್ ಆದ್ರೂ ಮಾಡ್ಬೇಕು ತಾನೆ. ಹೌದು ತಾನೆ, ನನ್ನ ಮಗ ಒಳ್ಳೆಯವನೇ ರೀ. ಆದ್ರೆ ಆ ಸುಬ್ಬಮ್ಮನೆಯವ್ರು ಇದಾರಲ್ಲ, ಮಾತಾಡಿ 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 ಅವ್ನ ತಲೆ ಕೆಡಿಸ್ತಿದ್ದಾರೆ. ನಮ್ಮ ಮಗನಿಗೆ ಬೇರೆ ಮದುವೆ ಮಾಡ್ತೀವಿ ಅಂತ ಹೇಳದ್ವಲ್ಲ, ಅದಕ್ಕೆ ಹೊಟ್ಟೆ ಉರ್ಕೊಂಡು ಅವನನ್ನ ಮನೆ ಬಿಟ್ಟು ಹೋಗೋಕ್ ಮಾಡಿದ್ದಾರೆ ಆ ಚಾಂಡಾಲ್ರು. ನಾನ್ ಬಿಡಲ್ಲ ಸುಮ್ನೆ. ಇದೆಲ್ಲ ಅವ್ರದೇ ಕೈವರ ಗೊತ್ತು ನನ್ಗೆ. ಏನ್ ನನ್ನನ್ನ ಹುಡುಗ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ ಮಾತು ಕೇಳು. ಅಮ್ಮ, ಅಮ್ಮ, ಅಂತೂ ಭಾವ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಬ್ಬುನ ವಾಪಸ್ ಕೆಲ್ಸಕ್ಕೆ ತಗೊಂಡ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು. ಎಲ್ಲಿ ಇವರಿಬ್ಬರ ಸಂಬಂಧ ಹಾಳಾಗ್ಬಿಡುತ್ತೋ ಅಂತ ಆತಂಕದಲ್ಲಿದ್ದೆ ಅಮ್ಮ. ಪಾಪ ನಮ್ಮ ಸುಬ್ಬು ಭಾವನ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾನೆ. ಅವ್ರನ್ನ ದೇವ್ರ ಥರ ಪೂಜಿಸ್ತಿದ್ದಾನೆ. ಅಂಥದ್ರಲ್ಲಿ ಭಾವ ಅವನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದು ನೋಡಿ ಅವ್ರು ಯಾವತ್ತೂ ಒಂದು ಆಗದೇ ಇಲ್ವೇನೋ ಅಂತ ಅನ್ನಿಸ್ತಿತ್ತು. ನನಗೆ ನನ್ನ ಅಳಿಯನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಅವನು ಈಗ ಸುಬ್ಬುನ ಒಪ್ಕೊಂಡಿರೋದು ನಾನು ಹೇಳಿದ ಕಾರಣಕ್ಕೆ ಅಂತ ಅನ್ನೋದಂತೂ ನಿಜ. ಆದರೆ ಅವನು ಸುಬ್ಬುನ ಮನಸ್ಫೂರ್ತಿ ಒಪ್ಕೊಂಡಿಲ್ಲ. ಆದರೆ ಸುಬ್ಬು ಅವನ ಗುಣದಿಂದ ಪ್ರೀತಿಯಿಂದ ವೀರು ಮನಸ್ಸನ್ನ ಗೆದ್ದೇ ಗೆಲ್ತಾನೆ. ವೀರು ಪ್ರೀತಿಗೆ ಸೋಲೋನು. ಸುಬ್ಬು ತನ್ನ ಪ್ರೀತಿಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲೋನು. ಅವರಿಬ್ರು ಮತ್ತೆ ಮೊದಲಿನ ಹಾಗೆ ಆಗ್ತಾರೆ. ಅಷ್ಟಾದ್ರೆ ಸಾಕಮ್ಮ. ಅಷ್ಟಾದ್ರೆ ಸಾಲದು. ಶ್ರಾವಣಿನೂ ಇದೇ ಥರ ಅವಳ ಗಂಡನ ಮನೇಲಿ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ನನ್ನ ಮೊಮ್ಮಗಳು ಛಲಗಾತಿ. ಅವಳು ಅಂದ್ಕೊಂಡಿದ್ದನ್ನ ಸಾಧಿಸದೆ ಬಿಡೋದಿಲ್ಲ. ನಮ್ಮನೇಲಿ ಹೇಗೆ ಈ ಮದುವೆಯಿಂದ ಎಲ್ರಿಗೂ ಆಶ್ಚರ್ಯ ಆಗಿದೆಯೋ, ಅವ್ರ ಮನೇಲೂ ಇಷ್ಟೇ ಆಶ್ಚರ್ಯ, ಆತಂಕ ಎಲ್ಲ ಆಗ್ಬಿಟ್ಟಿರುತ್ತೆ. ಅವ್ರ ಮನಸ್ಸುಗಳೆಲ್ಲ ಕದಡ್ ಹೋಗಿರುತ್ತೆ. ಆದರೆ ಶ್ರಾವಣಿ ಅವ್ರ ಮನೆ ಕಷ್ಟನೆಲ್ಲ ತನ್ನ ಕಷ್ಟ ಅಂತ ಅಂದ್ಕೊಂಡು ಎಲ್ಲನೂ ಹರಿಸ್ತಾಳೆ. ಅವಳ ಮನಸ್ಸಲ್ಲಿ ಪ್ರೀತಿ ಮುಗ್ಧತೆ ಎಷ್ಟಿದೆಯೋ ಅಷ್ಟೇ ಬುದ್ಧಿವಂತಿಕೆ ಅವಳ ತಲೆಯಲ್ಲಿದೆ. ಹೌದಮ್ಮ, ನಮ್ಮ ಶ್ರಾವಣಿ ಪ್ರೀತಿಯಿಂದ ಇದ್ದಾಗ ಮಗುವಿನ ಹಾಗಿರ್ತಾಳೆ. ಆದರೆ ಸಮಸ್ಯೆಗಳು ಬಂದಾಗ ಗಟ್ಟಿಯಾಗಿ ನಿಂತು ಎದುರಿಸಿ ಹೋರಾಡ್ತಾಳೆ. ಎಲ್ಲರ ನನ್ನ ಮಗಳ ಗುಣನೇ. ಹಾಗೆಲ್ಲ ಮಾತಾಡ್ಬೇಡಿ. ಅಂತದ್ದೇನು ಆಗಿರಲ್ಲ ಅಂತ ನೀವ್ ಅನ್ಕೋಬಹುದು, ನಾನು ಅನ್ಕೋಬಹುದಷ್ಟೇ. ಆ ಮಗು ಅನುಭವಿಸ್ತಿದ್ ನೋವು ಅದಕ್ಕೊಂದೇ ಗೊತ್ತು. ಈ ಕಾರ್ತಿಕೇಯ ಯಾವ ಗಳಿಗೆಯಲ್ಲಿ ಆ ಶ್ರಾವಣಿ ತಾಳಿ ಕಟ್ಕೊಂಬಂತು. ಅಮ್ಮ ಈ ಮನೆ ಒಳಗ್ ಕಾಲಿಟ್ಟಿದ್ದೆ. ಈ ಮನೆ ತುಂಬಾ ಗೋಳೋ 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 ಗೋಳು. ಒಬ್ರಿಗೂ ನೆಮ್ಮದಿ ಇಲ್ವಲ್ಲೋ ಸುಂದ್ರ ದರಿದ್ರ. ಮನೆ ಒಳಗ್ ಕಾಲಿಡ್ಬೇಕಾದ್ರೆ ಏನು ಗೊತ್ತಿಲ್ದೆ ಇರೋಳ್ ತರ ಮೆತ್ತಗಿದ್ಲು. ಅದೇ ನಮ್ ಕಡೆ ಹೇಳ್ತಾರಲ್ಲೋ ಮೆತ್ತನ್ಗಳ್ಳಿ ಮೆದಗಳ್ಳಿ ಅಂತ, ಹಿಂಗೆ. ಆದ್ರೆ ಅವಳು ಬದ್ಲು ಎಲ್ಲ ಯಾಕೆ ಗುಟ್ಟೋಗ್ಬಿಡ್ತು ಕಡ. ಅಂತಮ್ನವ್ರೆ ಸುಮ್ಮನೆ ಇರ್ತೀರಾ? ರಾಮಣ್ಯಮ್ಮವರು ಈ ಮನೆ ಬೆಳಕು. ಅವ್ರು ಯಾವತ್ತು ಈ ಮನೆಗೆ ಒಳ್ಳೇದೇ ಬಯಸೋರು. ಸಾಕ್ ಸುಮ್ನೆರಪ್ಪ. ಒಳ್ಳೇದಾಗ್ಬೇಕು ಅಂತ ಬಯಸೋರು ಮನೇಲಿ ಹತ್ಕೊಂಡು ಉರಬೇಕಾದ್ರೆ ಬೆಚ್ಚಿಗೆ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಾ ಇರ್ಲಿಲ್ಲ. ಊರೇ ಉರಿದ್ರೆ ನನ್ಗೇನು ಅಂತ ಮಲಗಿದ್ದಾರೆ ಅಲ್ಲಿ. ಇಲ್ಲ ಅಕ್ಕ, ಮೇಡಮ್ ರೂಮಲ್ಲಿ ಇಲ್ಲ.
ಅವ್ರು ಇಲ್ಲಿಗೆ ಬಂದಿಲ್ವಾ? ಮೇಡಮ್ ರೂಮಲ್ಲಿಲ್ಲ, ಶ್ರಾವಣಿ ರೂಮಲ್ಲಿಲ್ಲ, ಇಲ್ಲಿಗೆ ಬಂದೂ ಇಲ್ಲ. ಲೇ ಸುಂದರ ದರಿದ್ರ, ನನಗೇನೋ ಅನ್ನಿಸ್ತಾ ಇದೆ ಕಣೋ. ನನ್ನ ಬಲಗಣ್ಣು ಬೇರೆ ಪಟ 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 ಅಂತ ಹೊಡಿತಾ ಇದೆ. ನನಗೆ ಗೊತ್ತು ಇಲ್ಲೇನೋ ದೊಡ್ಡದ್ ನಡ್ತಿದೆ, ಏನೋ ದೊಡ್ಡದ್ ನಡ್ತಿದೆ ಕಣೋ. ಅಂದ್ರೆ ಮಮ್ಮಿ ಶ್ರಾವಣಿ ಮೇಡಮ್ಮೆ ವರುಣ ಮನೆ ಹಾಳ್ರ, ನನ್ನ ಮನೆ ಹಾಳು ಮಾಡಿದ್ರಲ್ಲ, ಬಂದ್ರ ಹೊರಗಡೆ. ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಬನ್ನಿ ಆಚೆ. ಅಯ್ಯೋ, ಇಂದ್ರಮ್ಮ ಅವ್ರು ಕೂಗಾಡ್ತಿದಾರಲ್ಲಪ್ಪ. ನಿನ್ನಿಂದಾಗಿ ನಮ್ಮ ಮನೆ ನಡಿಬೇಕಾದ ಶುಭ ಕಾರ್ಯ ನಿಂತು ಹೋಯ್ತು. ಈಗ ನಿಮ್ಮೆಲ್ಲರೂ ಕಣ್ಣು ಕುಕ್ಕ ಹಾಗೆ ನನ್ನ ಮಗನ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ನಿಲ್ಸ ಪಿತೂರಿ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಏನ್ ಮಾತಾಡ್ತಾ ಇದ್ದೀರಾ? ಮುಚ್ಚು ಬಾಯಿ. ಏನೋ ನನಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಏನೋ ಎಲ್ಲ ನಿನ್ ತಂಗಿ. ಇಂದ್ರಮ್ಮ ಅವ್ರೆ, ನಮ್ಮ ವರಲಕ್ಷ್ಮಿ ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಪರವಾಗಿಲ್ವೇ? ನೋಡಿದ್ರೇನ್ರಿ? ನೋಡ್ದೇನಮ್ಮ, ವರಲಕ್ಷ್ಮಿ ಮನೇಲಿ ಕಾಣಿಸ್ತಿಲ್ವಂತೆ. ಅಂದ್ರೆ ಇವಳು ಮಗಳು ನನ್ನ ಮಗನ್ ತಲೆ ಕೆಡಿಸಿ ಅವನ್ ಜೊತೆ ಓಡ್ ಹೋಗಿದ್ದಾಳೆ. ಗಿಂದ್ರಮ್ನವ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ನಮ್ ಹುಡುಗಿ ನಿಮ್ ಹುಡುಗನ್ನ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಾಳೆ ಅಂತ ಅದೇ ಹೆಂಗ್ ಹೇಳ್ತೀರಾ? ನಮ್ ಹುಡುಗಿ ತಲೆನ ನಿಮ್ ಹುಡುಗನೇ ಕೆಡಿಸಿ ಎತ್ತಕೊಂಡು ಹೋಗಿರ್ಬೋದಲ್ವಾ? ನನ್ನ ಮಗನಿಗೆ ಅಂತ ಕೆಟ್ಟ ಬುದ್ಧಿ ಸಣ್ಣ ಬುದ್ಧಿ ಇಲ್ಲ. ನನ್ನ ಮಗನ ಮನಸ್ಸು ಮಗುನಂತದ್ದು. ಅವನಿಗೆ ತಲೆ ಕೆಡಿಸಿ ಇವಳು ಮಗಳಿದ್ದಾಳಲ್ಲ, ತಲೆ ಕೆಡಿಸಿ ಓಡ್ ಹೋಗಿದ್ದಾಳೆ ಅಷ್ಟೇನೆ ಕರ್ಕೊಂಡು. ಇಂದ್ರಮವ್ರೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಅವರಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನಿಮ್ಗೆ ಗೊತ್ತು. ಇಲ್ಲಿ ಯಾರ ಮನಸ್ಸನ್ನು ಕೆಡಿಸಿ ಕರ್ಕೊಂಡು ಹೋಗಿಲ್ಲ ಇಂದ್ರಮವ್ರೆ. ಈಗೇನ್ ನಿಮ್ ಮಗ ವಾಪಸ್ ಬರ್ಬೇಕಲ್ವಾ? ಹೌದು, ನನ್ನ ಮಗ ಈಗಿಂದೀಗ್ಲೇ ವಾಪಸ್ ಬರ್ಬೇಕು. ಅವನು ಎಲ್ಲಿದ್ದಾನೆ, ಏನಾಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ನನಗೊಂದು ಗೊತ್ತಿಲ್ಲ. ಅವನು ಬರ್ಬೇಕು, ಅವನ ಮದ್ವೆ ನಾನು ಅದ್ದೂರಿಯಾಗಿ ಮಾಡ್ಬೇಕು. ಸರಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ. ವರ್ಧಾ ಎಲ್ಲಿದ್ದಾನೆ ಅಂತ ಟ್ರ್ಯಾಪ್ ಮಾಡಿ ಹುಡುಕ್ಸ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ವರ್ಧಾ ನಿಮ್ಮ ಮನೆಗೆ ಬಂದೇ ಬರ್ತಾನೆ. ಅವ್ನ ಮದ್ವೆ ನಡೆಯುತ್ತೆ. ಏ ಸುಬ್ಬು, ತಲೆ ಕೆಟ್ಟಿದ್ಯಾ ನಿನ್ಗೆ? ಅವ್ರ ಮಗನ್ ಮದ್ವೆ ಆದ್ರೆ ನಮ್ ಮರು ಜೀವನಕ್ಕೆ ಬೆಂಕಿ ಬೀಳುತ್ತೆ ಕಣೋ. ಹೌದೇನಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.